2018ರಲ್ಲಿ ಹಾಸನದ ಎನ್ಡಿಆರ್ಕೆ ಆಸ್ಪತ್ರೆಯಲ್ಲಿ ನಡೆದ ಮೆದುಳಿನ ಶಸ್ತ್ರಚಿಕಿತ್ಸೆಯಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯ ಸಾಬೀತಾಗಿದೆ ಎಂದು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ತೀರ್ಪು ನೀಡಿದೆ. ನ್ಯೂರೋ ಸರ್ಜನ್ ಡಾಕ್ಟರ್ ಆರ್.ಎಸ್. ಚೈತನ್ಯ ಅವರ ವೈದ್ಯಕೀಯ ನೋಂದಣಿಯನ್ನು 2 ತಿಂಗಳ ಕಾಲ ಅಮಾನತುಗೊಳಿಸಿದ್ದು, ಆಸ್ಪತ್ರೆಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಕೆಪಿಎಂಇಎಗೆ ಪ್ರಕರಣವನ್ನು ಶಿಫಾರಸು ಮಾಡಲಾಗಿದೆ. ಕಳೆದ 6 ವರ್ಷಗಳಿಂದ ಕಾನೂನು ಹೋರಾಟ ನಡೆಸಿದ ಬಳಿಕ ನ್ಯಾಯ ದೊರೆತಿದೆ ಎಂದು ದೂರಾಧುರ ಆರ್. ಸುಮಾ ಅವರು ತಿಳಿಸಿದ್ದಾರೆ. ವೈದ್ಯಕೀಯ ನಿರ್ಲಕ್ಷ್ಯಕ್ಕೆ ಒಳಗಾದವರು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ಗೆ ದೂರು ಸಲ್ಲಿಸುವ ಮೂಲಕ ನ್ಯಾಯ ಪಡೆಯಬಹುದು ಎಂಬ ಸಂದೇಶವನ್ನ ಈ ತೀರ್ಪು ನೀಡಿದೆ ಎಂದು ಅವರು ಹೇಳಿದರು. ಆಸ್ಪತ್ರೆ ಹಾಗೂ ವೈದ್ಯರ ವಿರುದ್ಧ ಸೂಕ್ತ ಪರಿಹಾರವನ್ನ ಕೋರಿ ನ್ಯಾಯಾಲಯದ ಮೊರೆ ಹೋಗುವುದಾಗಿ ತಿಳಿಸಿದರು. ನಾವು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿಂದ ಬಂದಿರೋದು. ನಮ್ಮ ತಂದೆ ಬಿ ರಾಜು ಅವರಿಗೆ ಸಡನ್ ಆಗಿ ಅನ್ಕಾನ್ಶಿಯಸ್ ಆದರು. ಅವ್ರನ್ನ ಹೊಳೆನರಸೀಪುರ ಗೌರ್ಮೆಂಟ್ ಆಸ್ಪತ್ರೆಗೆ ನಾವು ಕರ್ಕೊಂಡು ಹೋದ್ವಿ. ಅಲ್ಲಿ ಇಲ್ಲ, ಹೆಚ್ಚಿನ ಚಿಕಿತ್ಸೆಗೆ ನೀವು ಹಾಸನಿಗೆ ಕರ್ಕೊಂಡೋಗಿ ಅಂತ ಹೇಳಿದ್ರು. ಸೊ ನಾವು ಇಲ್ಲಿ NDRK ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದ್ವಿ. ಅಲ್ಲಿ ಶ್ರೀ ಚೈತನ್ಯ ನ್ಯೂರೋ ಸರ್ಜನ್ ಅವ್ರ ಹತ್ರ ನಮ್ಮ ತಂದೆಯವರು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವರು ಇಲ್ಲ, ನಿಮ್ಮ ತಂದೆಯವರಿಗೆ ಸಡನ್ನಾಗಿ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, ಅವರಿಗೆ ಸಡನ್ನಾಗಿ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಸೊ ನಮಗೆ ಸೆಕೆಂಡ್ ಒಪಿನಿಯನ್ ತೊಗೊಳಕ್ಕೂ ಅವರು ಅವಕಾಶ ಮಾಡಲಿಲ್ಲ. ಆಪ್ರೇಷನ್ ಮಾಡಿದ್ರು. ಆಪ್ರೇಷನ್ ಮಾಡಿ ಅವ್ರನ್ನ ICUಗೆ ಶಿಫ್ಟ್ ಮಾಡಿದ್ರು. ಸರಿ, ನಾವು ಅವಾಗವಾಗ ಹೋಗಿ ಬಂದು ನೋಡುವಾಗ ಅವ್ರಿಗೆ ಸ್ಕಲ್ ತಲೆ ಚಿಪ್ಪನ್ನು ಅವರು ತೆಗೆದುಬಿಟ್ಟು ಹೊಟ್ಟೆಲಿ ಸ್ಟೋರ್ ಮಾಡಿರಬೇಕಾಗಿತ್ತು. ನಾವು ನಮ್ಮ ತಂದೆಯವ್ರನ್ನ ಚೆಕ್ ಮಾಡಿದಾಗ ಅವರು ಯಾವುದೇ ಒಂದು ಆಪ್ರೇಷನ್ ಏನೂ ಮಾಡಿರಲಿಲ್ಲ. ಸೊ ನಾವು ಮತ್ತೆ ಶ್ರೀ ಚೈತನ್ಯ ಡಾಕ್ಟರ್ನವ್ರನ್ನ ಕೇಳಿದ್ವಿ, ಸರ್ ಏನಕ್ಕೆ ಅವ್ರಿಗೆ ತಲೆ ಚಿಪ್ಪನ್ನು ಹೊಟ್ಟೆಲಿ ನೀವು ಪ್ರಿಸರ್ವ್ ಮಾಡಿಲ್ಲ ಅಂತ ಕೇಳಿದ್ವಿ. ಆಗ ಅವರು ಇಲ್ಲ, ಅದನ್ನು 0 ಡಿಗ್ರಿ ಟೆಂಪ್ರೇಚರ್ನಲ್ಲಿ ಪ್ರಿಸರ್ವ್ ಮಾಡಿದ್ದೀವಿ. ಈಗ ಸದ್ಯಕ್ಕೆ ಅವ್ರಿಗೆ ತಲೆ ಊತ ಇರೋದ್ರಿಂದ ಈಗ ಅದನ್ನು ಆಪ್ರೇಷನ್ ಮಾಡಿ ಮತ್ತೆ ಅದನ್ನ ಇಡೋದಕ್ಕಾಗಲ್ಲ, ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ನೋಡೋಣ ಅಂತ ಹೇಳಿದ್ರು. ಸರಿ, ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಹೇಳಿದ್ರು, ಇಲ್ಲ ಅದು ಇನ್ನೂ ಸ್ವೆಲ್ಲಿಂಗ್ ಇದೆ, ನಮ್ಮ ತಂದೆಯವರ ತಲೆ ಇನ್ನೂ ಸ್ವೆಲ್ಲಿಂಗಲ್ಲಿ ಇರೋದ್ರಿಂದ 2 ವೀಕ್ಸ್ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸರಿ, ಅದೇ ರೀತಿ ನಾವು 2 ವೀಕ್ಸ್ ಬಿಟ್ಟು ಬರೋಣ ಅಂತ ಹೋದಾಗ ಸಡನ್ ಅವ್ರಿಗೆ ತುಂಬ ಪೇಯ್ನ್ ಬಂದು ಮತ್ತೆ NDRK ಹಾಸ್ಪಿಟಲಿಗೆ ಬಂದ್ವಿ. ಅಲ್ಲಿ ಶ್ರೀ ಚೈತನ್ಯ ಡಾಕ್ಟರ್ನ ಕಾಣೋದಕ್ಕೆ ಬಂದಾಗ ಡಾಕ್ಟರ್ ನಮಗೆ ಸಿಗಲಿಲ್ಲ. ಮತ್ತು NDRK ಹಾಸ್ಪಿಟಲ್ನ ಮ್ಯಾನೇಜ್ಮೆಂಟ್ ಅವ್ರನ್ನ ವಿಚಾರಿಸಿದ್ವಿ. ಅವರು ಡಾಕ್ಟರ್ ಅವರ ನಿರ್ಲಕ್ಷ್ಯದಿಂದ ಅವರು ಬಿಟ್ಟೋಗಿದ್ದಾರೆ, ಇಲ್ಲಿ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರು. ಸೊ ಅವಾಗ ನಾವು ಮತ್ತೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಇನ್ನು ಮತ್ತೆ ಚಿಕಿತ್ಸೆ ಕೊಡಬೇಕಾಗಿತ್ತಲ್ಲ ಅಂದ್ಬಿಟ್ಟು ನಾವು ಮತ್ತೆ ಅವರನ್ನು ಕರ್ಕೊಂಡು ಬೆಂಗಳೂರಿಗೆ ಹೋದ್ವಿ. ಅಲ್ಲಿ ಸೆಂಟ್ ಜಾನ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. 1.5 ತಿಂಗಳಿಂದ 2 ತಿಂಗಳು ತನಕ ಅವ್ರಿಗೆ